ಇನ್ನು ದಳಪತಿ ವಿಜಯ್ ಕರೂರಿನ ರ್ಯಾಲಿ ವೇಳೆ ಕಾಳ್ತುಳಿತಕ್ಕೆ 40 ಜನ ಸಾವಿಗೀಡಾದ್ರಲ್ಲ, ಈ ವಿಚಾರದ ಕುರಿತಾಗಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕಾಳ್ತುಳಿತ ದುರಂತಕ್ಕೆ ಸರ್ಕಾರವೇ ಕಾರಣ ಅಂತ ಹೇಳಿದ್ದಾರೆ. ಇವರು ಕರೆಕ್ಟ್ ಆಗಿ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ, ಹಂಗಾಗಿ ಇದೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಕಾಳ್ತುಳಿತ ದುರಂತಕ್ಕೆ ಸರ್ಕಾರವೇ ಕಾರಣ. ಮುಖ್ಯಮಂತ್ರಿ ಸ್ಟಾಲಿನ್ ಸರ್ಕಾರದ ವಿರುದ್ಧ ನಟ ವಿಜಯ್ ಆರೋಪ. ತಮಿಳುನಾಡು ಡಿಎಂಕೆ ಸರ್ಕಾರದ ಪಿತೂರಿಯಿಂದ ಕಾಲ್ತುಳಿತವಾಗಿದೆ. ವಿಶಾಲ ಮೈದಾನದಲ್ಲಿ ಟಿವಿಕೆ ಪಕ್ಷದ ರ್ಯಾಲಿಗೆ ಅವಕಾಶವನ್ನು ನೀಡಿಲ್ಲ. ಮುಖ್ಯಮಂತ್ರಿ ಸ್ಟಾಲಿನ್ ಸರ್ಕಾರ ಸುರಕ್ಷಿತ ಪ್ರದೇಶವನ್ನು ನೀಡಿಲ್ಲ, ಹಂಗಾಗಿ ಇಲ್ಲಿ ಮಾಡಿದ್ವಿ. ಕರೂರಿನಲ್ಲಿ ಇಕ್ಕಟ್ಟಿನ ಪ್ರದೇಶ ನೀಡಿದ್ರಿಂದ ಕಾಲ್ತುಳಿತ ನಡೆದಿದೆ. 1 ವಾರದ ಹಿಂದೆ ಸರ್ಕಾರಕ್ಕೆ ನಾನು ಹೇಳಿದ್ದೆ ಅಂತ ವಿಜಯ್ ತಿಳಿಸಿದ್ದಾರೆ. ಸೊ ನಿನ್ನೆ ಏನು ಈ ಘಟನೆ ನಡೀತು, ನಿನ್ನೆ ರಾತ್ರಿ ಸುಮಾರು 11:30 ಸುಮಾರಿಗೆ MK ಸ್ಟಾಲಿನ್ ಕರೂರಿಗೆ ಬಂದಿದ್ರು. ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಅಣ್ಣಾಮಲೈ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಅಣ್ಣಾಮಲೈ. ಇದೆಲ್ಲದಕ್ಕೂ ಸರ್ಕಾರವೇ ಕಾರಣ ಅವರು ಪೊಲೀಸರನ್ನ ನಿಯೋಜನೆ ಮಾಡಲ್ಲ, ಬೇರೆ ಪಕ್ಷದವರು ಸಭೆಗಳನ್ನು ಮಾಡುವಾಗ ಅಂತ ಹೇಳಿ. ಇದನ್ನೇ ಇದೀಗ ವಿಜಯ್ ಕೂಡ ರಿಪೀಟ್ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ವಿಜಯ್? ನಾವು ದೊಡ್ಡ ದೊಡ್ಡ ಮೈದಾನಗಳನ್ನು ಕೇಳಿದ್ವಿ, ನಮಗೆ ಸಭೆ ಮಾಡಬೇಕು, ದೊಡ್ಡ ಮೈದಾನಗಳನ್ನು ನೀಡಿ ಅಂತ ಹೇಳಿದ್ವಿ. ಆದರೆ ಸರ್ಕಾರ ನೀಡಲಿಲ್ಲ, ಅನುಮತಿಯನ್ನು ನೀಡಲಿಲ್ಲ, ಪೊಲೀಸರನ್ನ ಆಯೋಜನೆ ಮಾಡಲಿಲ್ಲ, ನಿಯೋಜನೆ ಮಾಡಲಿಲ್ಲ. ಇದರ ಪರಿಣಾಮವಾಗಿ ಕಾಲ್ತುಳಿತ ಉಂಟಾಗಿದೆ ಅಂತ ಹೇಳಿ ವಿಜಯ್ ನೇರವಾಗಿ MK ಸ್ಟಾಲಿನ್ ಮತ್ತು ಆ ಸರ್ಕಾರವನ್ನ ದೂಷಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ 40 ಹೆಣಗಳು, 40 ಜನರ ಅಮಾಯಕ ಹೆಣಗಳು, ಮತ್ತೊಂದು ಕಡೆಗಳಲ್ಲಿ ಸರ್ಕಾರವೇ ಕಾರಣ ಅಂತ ಹೇಳಲಾಗ್ತಾ ಇದೆ.